ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಲಕ್ಕಿ ಟೆಕ್ ಇನ್ಫೋ ಯೂಟ್ಯೂಬ್ ಚಾನಲ್. ನೀವೇನಾದರೂ ಸ್ಟೂಡೆಂಟ್ ಆಗಿದ್ದೀರಾ ಅಥವಾ ಒಬ್ಬ ಹೌಸ್ ವೈಫ್ ಆಗಿದ್ದೀರಾ ಅಥವಾ ನೀವೇನಾದ್ರು ಜಾಬ್ ಮಾಡ್ತಿದ್ದೀರಾ, ಆ ಜಾಬಲ್ಲಿ ಸಿಗ್ತಾ ಇರೋವಂಥ ಸ್ಯಾಲ್ರಿ ನಿಮಗೆ ಸ್ಯಾಟಿಸ್ಫೈ ಆಗ್ತಿಲ್ಲ, ನಾನೇನಾದ್ರು ಪಾರ್ಟ್ ಟೈಮಲ್ಲಿ ಏನಾದ್ರು ಮಾಡಬೇಕು, ಒಂದು ಬಿಸ್ನೆಸ್ ಥರ ಏನಾದ್ರು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ನಿಮಗೋಸ್ಕರ. ಸೊ ಈ ವಿಡಿಯೋ ಏನು ಅಂತ ನಾನು ಶುರು ಮಾಡೋದಕ್ಕೂ ಮುಂಚೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಪ್ರತಿಯೊಂದು ಕುಟುಂಬದಲ್ಲೂ ಒಬ್ಬ ದುಡಿಯುವಂತಹ ಯಜಮಾನ ಅವನೇನ್ ಮಾಡ್ತಾನೆ, ಅವನಿಗೆ ಬರುವಂತಹ ಸಂಬಳ ಇಂತಿಂತಕ್ಕೆ ಅಂತ ಅವನು ಎತ್ತಿಟ್ಕೊಂಡು ಬಂದಿರ್ತಾನೆ. ಲೈಕ್ EMI ಆಗಿರ್ಬೋದು, ರೇಷನ್ ಆಗಿರ್ಬೋದು, ಮಕ್ಕಳು ಸ್ಕೂಲ್ ಫೀಸ್ಗಳಾಗಿರ್ಬೋದು, ಮೆಡಿಕಲಿಗಾಗಿರ್ಬೋದು, ಪ್ರತಿಯೊಂದಕ್ಕೂ ಅವನೇನ್ ಮಾಡ್ತಾನೆ, ಇಷ್ಟಿಷ್ಟು ಅಮೌಂಟು ಅಂತ ಎತ್ತಿಟ್ಕೊಂಡು ಬಂದಿರ್ತಾನೆ. ಸೊ ಅದೇ ರೀತಿ ನೋಡೋದಾದ್ರೆ ರೇಷನ್ ಡಿಪಾರ್ಟ್ಮೆಂಟಿಗೆ ಬರೋಣ. ಸೊ ರೇಷನ್ ಡಿಪಾರ್ಟ್ಮೆಂಟಲ್ಲಿ ನಾನು ಹೇಳ್ತಾ ಇರೋದು ಅಕ್ಕಿ, ಬೇಳೆ, ಗೋಧಿ ಈ ರೀತಿ ಅಲ್ಲ. ಲೈಕ್ ನಾನು ಹೇಳ್ತಾ ಇರುವಂಥದ್ದು ಕಾಸ್ಮೆಟಿಕ್ಸ್ ಆಗಿರ್ಬೋದು, ಅಥವಾ ಒಂದು ಮೆಡಿಕಲ್ ಐಟಮ್ಸ್ಗಳಾಗಿರ್ಬೋದು, ಅಥವಾ ಒಂದು ಲಾಂಡ್ರಿ ಐಟಮ್ಸ್ಗಳಾಗಿರ್ಬೋದು. ಸೊ ಈ ರೀತಿ ಆಗಿರುವಂಥದ್ದು ನಾನು ಹೇಳ್ತಾ ಇರೋವಂಥದ್ದು. ನೀವು ಪ್ರತಿಯೊಬ್ಬನೂ ಪ್ರತಿದಿನವೂ ಶಾಂಪೂ ಅವೆಲ್ಲ ಯೂಸ್ ಮಾಡ್ತಾನೆ. ಸೊ ಅದಕ್ಕೋಸ್ಕರ ನೀವೇನು ಮಾಡ್ತೀರಾ, ಒಂದು ರಿಟೇಲ್ ಶಾಪಿಗೆ ಹೋಗ್ತೀರಾ, ನೀವು ಬಜೆಟ್ ಇಟ್ಕೊಂಡಿರ್ತೀರಾ ಒಂದು 3,000 ರೂಪಾಯಿ ಅಂತ. ನೀವು ಏನು ಬಜೆಟ್ ಇಟ್ಕೊಂಡಿರ್ತೀರೋ ಆ ಬಜೆಟಿಗೆ ನೀವು ತಗೊಂಡು ಬರ್ತೀರಾ. ಸೊ ಅದೇ ರೀತಿ ಕೆಲವೊಂದಷ್ಟು ಜನ ಏನು ಮಾಡ್ತಾರೆ, ನಾನು ಮಾಲಿಗೆ ಹೋಗ್ತೀನಿ, ಅಲ್ಲಿ ಎಕ್ಸ್ಟ್ರಾ ಡಿಸ್ಕೌಂಟು ಆಫರ್ಗಳೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮಾಲ್ಗಳಿಗೆ ಹೋಗ್ತೀರಾ. ಅಲ್ಲಿ ಏನು ಮಾಡ್ತೀರಿ, ನೀವು ಆಫರ್ ಅಂತ ನೋಡ್ಬಿಟ್ಟು ತಗೊಂಡ್ಬರ್ತೀರಾ. ನೀವು ಕರೆಕ್ಟಾಗಿ ನೋಡಿದ್ರೆ ಆ ಆಫರ್ಗಳು ಇನ್ನೇನು 3-4 ತಿಂಗಳಲ್ಲಿ ಸಾಯುವಂತಹ ಪ್ರಾಡಕ್ಟ್ಗಳು, ಮೀನ್ಸ್ ಎಕ್ಸ್ಪೈರ್ ಆಗುವಂತಹ ಪ್ರಾಡಕ್ಟ್ಗಳನ್ನ ನೀವು ತಗೊಂಡ್ಬರ್ತೀರಾ. ಸೊ ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಮಾಲಲ್ಲಿ ನಿಮಗೆ ಆಫರ್ ಅಥವಾ ಡಿಸ್ಕೌಂಟ್ ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಅದರಿಂದ ಏನು ಬೆನಿಫಿಟ್ ಇದೆ, ಅದು ಇನ್ನೇನು ಒಂದು 3-4 ಮಂತ್ಸಲ್ಲಿ ಎಕ್ಸ್ಪೈರ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅವನು ಆ ಪ್ರಾಡಕ್ಟ್ನ ನಿಮಗೆ ಡಿಸ್ಕೌಂಟ್ ಅಥವಾ ಕಮ್ಮಿ ಪ್ರೈಸಿಗೆ ಕೊಡ್ಬೋದು. ಸೊ ಅವನೇನಾದ್ರೂ ನಿಮಗೆ ಪ್ರಾಡಕ್ಟ್ಗಳು ಇನ್ನೂ ಎಕ್ಸ್ಪೈರ್ ಆಗೋದಕ್ಕೆ ತುಂಬ ದಿನಗಳಿದೆ ಅಂತ ಹೇಳಿದಾಗ ಆ ಥರದ ಪ್ರಾಡಕ್ಟ್ಗಳೇನಾದ್ರು ಅವನು ನಿಮಗೆ ಕಮ್ಮಿ ರೇಟಿಗೆ ಅಥವಾ ಡಿಸ್ಕೌಂಟಲ್ಲಿ ಕೊಟ್ಬಿಡ್ಲಿ ನೋಡೋಣ, ಸಾಧ್ಯನೇ ಇಲ್ಲ. ಸೊ ಅವನು ಆ ಥರದ್ದು ಕೊಡೋದು ಇಲ್ಲ. ಅದಕ್ಕೆ ಅವನು ಆ ಥರ ಏನಾದ್ರು ಕೊಟ್ಟ ಅಂತ ಹೇಳಿದ್ರೆ ಮುಚ್ಕೊಂಡು ಹೋಗೋಕ್ಕಷ್ಟೇ ಅವನಿಗೆ. ಸೊ ನೀವೊಂದು ಅರ್ಥ ಮಾಡ್ಕೊಳ್ಳಿ, ನೀವು ಕೊಡ್ತಾ ಇರುವಂತಹ ಪ್ರಾಡಕ್ಟು ಲಾಸ್ಟ್ ಇನ್ನೇನು ಸಾಯುವಂಥ ಸ್ಟೇಜಲ್ಲಿ ಇರುವಂಥದ್ದು ಪ್ರಾಡಕ್ಟ್ಗಳನ್ನ ನೀವು ತೊಗೊಂಡ್ಬಂದು ಮನೆಗೆ ಯೂಸ್ ಮಾಡ್ತೀರಾ. ಎಲ್ಲೂ ನೀವು ಅಷ್ಟೇ ಅಮೌಂಟ್ ಕೊಡೋದು, ನೀವು ಅಲ್ಲೂ ಅಷ್ಟೇ ಅಮೌಂಟ್ ಕೊಡೋದು. ಸೊ ನಾನು ಹೇಳ್ತಿರುವಂತಹ ಒಂದು ಕಂಪನಿಯಲ್ಲಿ ನೀವೇನಾದರೂ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಬೆನಿಫಿಟ್ಗಳೇ ಜಾಸ್ತಿ. ಏನಪ್ಪ ಬೆನಿಫಿಟ್ಗಳು, ಏನು ಅದು ಅಂತ ಹೇಳೋದಾದರೆ, ನೀವು ಪ್ರತಿ ತಿಂಗಳು ನೀವು 3,000 ರೂಪಾಯಿ ಏನು ಇನ್ವೆಸ್ಟ್ ಮಾಡ್ತಾ ಇದ್ದೀರಲ್ಲ, ಸೊ ನೀವು ಅಲ್ಲಿ ತಗೊಳ್ಳುವಂತಹ ಪ್ರಾಡಕ್ಟ್ಗಳನ್ನ ನೀವೇನಾದ್ರು ನಮ್ಮ ಕಂಪನಿಯಲ್ಲಿ ಏನಾದ್ರು ಪರ್ಚೇಸ್ ಮಾಡಿದ್ರಿ ಅಂತ ಹೇಳಿದ್ರೆ, ನೀವು 6 ತಿಂಗಳು ನೀವೇನಾದ್ರು ಸರ್ಟೆನ್ ಅಮೌಂಟ್ 3,000 ಆ ರೀತಿ ಏನಾದ್ರು ನೀವು ಒಂದು 6 ಮಂತ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ 7 ಮಂತಿಗೆ ಕಂಪ್ಲೀಟ್ ಆಗಿ ಆ 3,000 ಅಮೌಂಟಿಂದ ಏನಿರುತ್ತಲ್ಲ ಅಷ್ಟು ಪ್ರಾಡಕ್ಟ್ಗಳನ್ನ ನೀವು ಫ್ರೀಯಾಗಿ ತಗೋಬೋದು. ಅದೊಂದು ನಿಮಗೆ ಕಿಟ್ ರೀತಿಯಲ್ಲಿ ಕೊಡ್ತಾರೆ. ಸೊ ಇದು ಈ ನಮ್ಮ ಒಂದು ಕಂಪ್ನಿಯಲ್ಲಿ ನಡೆಯುವಂಥದ್ದು. ಏನಪ್ಪ ಈ ಕಂಪ್ನಿ, ಯಾವುದಪ್ಪ ಈ ಕಂಪ್ನಿ ಯಾವಾಗ ಶುರು ಆಗಿದ್ದು, ಇದನ್ನ ಹೆಂಗೆ ನಾನು ಟ್ರಸ್ಟ್ ಮಾಡಬೇಕು, ಇವನೇನೋ ಬಂದು ಹೇಳ್ಬಿಡ್ತಾನೆ ಅದು ಸರಿ ಇದೆಯಾ ಇಲ್ವೋ ಅಂತ ನಾವು ಹೆಂಗೆ ತಿಳ್ಕೊಳ್ಳೋದು ಅನ್ನೋದಂತೆ. ಸೊ ಈ ಕಂಪನಿ ಶುರುವಾಗಿದ್ದು 1933 ಸಮಥಿಂಗಲ್ಲಿ. ಆ್ಯಕ್ಚುಲಿ ಇದು ಕರೆಕ್ಟಾಗಿ ಲಾಂಚ್ ಆಗಿದ್ದು 1997 ಸಮೀರ್ ಮೋದಿ ಅನ್ನೋ ಅಂಡರಲ್ಲಿ ಈ ಒಂದು ಕಂಪನಿ ಲಾಂಚ್ ಆಗುತ್ತೆ. ಈ ಕಂಪನಿಯ ನೇಮ್ ಬಂದ್ಬಿಟ್ಟು ಮೋದಿ ಕೇರ್ ಅಂತ. ಸೊ ತುಂಬ ಜನಕ್ಕೆ ಈ ಹೆಸರು ಗೊತ್ತಿರುತ್ತೆ, ಹಾಗೆ ಒಂದಷ್ಟು ಜನ ಇದ್ರ ಬಗ್ಗೆ ಗೊತ್ತಿಲ್ಲದಲೇ ಏನೇನೋ ಅನ್ಕೊಂಡಿರ್ತಾರೆ. ಇದೊಂದು ಚೈನ್ ಮಾರ್ಕೆಟು, ಸೊ ಇದೊಂದು ಚೈನ್ ಲಿಂಕ್ ಥರ ನಡೆಯುತ್ತೆ, ಸೊ ಇದೆಲ್ಲ ಬಿಸ್ನೆಸ್ ವರ್ಕೌಟ್ ಆಗಲ್ಲ ಹಾಗೆ. ಸೊ ಟ್ರಸ್ಟ್ ಮೀ, ಆ ಥರ ಆಗೋದಾಗಿದ್ರೆ ಇಷ್ಟೊತ್ತಿಗೆ ಈ ಕಂಪ್ನಿ ಮುಚ್ಕೊಂಡು ಹೋಗ್ಬೇಕಾಗಿತ್ತು. ಸೊ ಇಷ್ಟು ದಿನ ಆದರೂ ಇದು ಜೆನ್ಯೂನ್ ಆಗಿ ಬಂದಿದೆ ಅಂತ ಹೇಳಿದ್ರೆ ಇದು ಅಂತ 100% ಜೆನ್ಯೂನ್ ಪ್ರಾಡಕ್ಟ್ ಆಗಿರೋದಕ್ಕೋಸ್ಕರನೇ ಇದು ಇನ್ನೂ ಮಾರ್ಕೆಟಿಂಗಲ್ಲಿ ನಿಂತಿರುವಂಥದ್ದು. ಸೊ ಇದನ್ನ ಯಾರ್ಯಾರು ಬಳಸಿದ್ದಾರೆ ಅಂತ ನೋಡಿದ್ರೆ ಸೆಲೆಬ್ರಿಟಿಗಳು ಕೂಡ ಇದನ್ನ ಯೂಸ್ ಮಾಡಿದ್ದಾರೆ. ನೀವು ಫಾರ್ ಎಕ್ಸಾಂಪಲ್ ನೋಡ್ಬೋದು, ಇದು 2000 ಸಮಥಿಂಗ್ ಅನ್ನುವಂಥ ವಿಡಿಯೋ ಇದು. ಸೊ ಇದನ್ನ ಮಾಳವಿಕಾ ಅನ್ನೋರು ಇದನ್ನ ಹೋಸ್ಟ್ ಮಾಡಿ ಇದ್ರ ಬಗ್ಗೆ ಜನಕ್ಕೆ ಒಂದು ಅವೇರ್ನೆಸ್ ನ ಮೂಡಿಸಿದ್ದಾರೆ. ನನಗೆ ನಾನೇ ಬಾಸ್ ಆಗಿರ್ಬೇಕು, ಈ ಎಲ್ಲ ಭಾವನೆಗಳು ನಿಮ್ಮಲ್ಲಿದೆಯಾ? ಸರಿ, ನಿಮ್ಮದೇ ಉದ್ಯೋಗನ ಪ್ರಾರಂಭ ಮಾಡಿ. ನೀವು ಆಂಟ್ರಪ್ರಿನರ್ ಆಗಿ, ನಾನು ಮಹಿಳೆ ಒಬ್ಬಳೇ ನಿಂತು ಹೇಗೆ ಸ್ವ ಉದ್ಯೋಗವನ್ನ ಪ್ರಾರಂಭ ಮಾಡೋದು, ನನಗೆ ಭಯ ಆಗುತ್ತೆ, ಹೀಗೆಲ್ಲ ನಿಮ್ಗೆ ಅನಿಸ್ತಾ ಇದೆಯಾ? ಭಯ ಯಾಕೆ? ಇನ್ಫೋಸಿಸ್, HP ಅಂತ ದೊಡ್ಡ ದೊಡ್ಡ ಕಂಪನಿಗಳು ಶುರುವಾದದ್ದು ಗ್ಯಾರೇಜ್ನಲ್ಲೇ. ನೀವು ಶುರು ಮಾಡಿ ಯಾವ ಮಟ್ಟಕ್ಕೆ ಬೆಳಿತೀರಿ ನೋಡಿ. ಬೆಂಗಳೂರಿನ ಮೋದಿ ಕೇರ್ ಎಂಬ ನೆಟ್ವರ್ಕ್ ಮಾರ್ಕೆಟಿಂಗ್ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ವಿಜಯಲಕ್ಷ್ಮಿ ಅವರು
ಓದಿರುವುದು ಕೇವಲ 8ನೇ ತರಗತಿಯವರೆಗೆ ಮಾತ್ರ. ಈ ಬಿಸ್ನೆಸ್ ನಾನು 2 ವರ್ಷದಿಂದ ಮಾಡ್ತಾ ಇದ್ದೀನಿ. ಮಾಮೂಲಿ ನಾವು ಅಂಗಡಿಗೆ ಹೋಗಿ ತಗೊಂಡ್ ಬರ್ತೀವಿ, ಅದರಿಂದ ನಮ್ಗೆ ಯಾವುದೇ ತರ ಇನ್ಕಮ್ ಇಲ್ಲ. ಆದ್ರೆ ಈ ಮೋದಿಕೇರು ಬಿಸ್ನೆಸ್ ಇಂದ ನಾವಿಲ್ಲಿ ಪ್ರಾಡಕ್ಟ್ ತಗೊಳ್ಳುವಾಗ ಮಧ್ಯವರ್ತಿಗಳು ಅಂಗಡಿಯಲ್ಲಿ ಹೋಲ್ಸೇಲರ್, ಡಿಸ್ಟ್ರಿಬ್ಯೂಟರ್, ಅಡ್ವರ್ಟೈಸ್ ಏನಿದೆ ಕೋಟ್ಯಾಂತರ ರೂಪಾಯಿ ಆ ಕಡೆ ಹೋಗ್ತಾ ಇದೆ. ಆದ್ರೆ ಈ ಪ್ರಾಡಕ್ಟ್ ನ ತಗೊಳ್ಳೋ ಮುಖಾಂತರ ಆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ನಮಗೆ ಹಂಚ್ತಾ ಇರೋದ್ರಿಂದ ಇಲ್ಲಿ ನಮ್ಮ ಕಂಪ್ನಿಯೆಲ್ಲ ಪೂರ್ತಿ ಮಾಡ್ಕೋಬಹುದು. ಸೊ ಇದಲ್ದಲೇ ರೀಸೆಂಟ್ ಅಲ್ಲಿ ನಾನು ಒಂದು ವಿಡಿಯೋ ನೋಡಿದ್ದೆ, ರಿಷಬ್ ಶೆಟ್ಟಿ ಅವರು ಕೂಡ ಮೋದಿ ಕೇರ್ ಬಗ್ಗೆ ಮಾತಾಡಿರುವಂತದ್ದು. ಬೇಕಿದ್ರೆ ನಾನು ವಿಡಿಯೋನ ಸ್ವಲ್ಪ ಕ್ಲಿಪ್ ಹಾಕಿರ್ತೀನಿ, ನೀವು ನೋಡ್ಕೊಬಹುದು. ಆಗಿದ್ದವನು ಕೆಲಸ ಬಿಟ್ಟು ಅಲ್ಲಿಂದ ಮೋದಿ ಕೇರ್ಗೆ ಬರ್ತಾನೆ. ಒಂದು ಸ್ವಂತ ಮನೆ ಕಟ್ಟಿ ಒಂದು ಅದ್ಭುತವಾಗಿರುವಂತ ಒಂದು ಕಾರ್ ತಗೊಂಡು ಸೊ ಈ ಬೆಳವಣಿಗೆ ನೋಡಿದಾಗ ನಮ್ಗೆಲ್ಲ ತುಂಬಾ ಖುಷಿ ಆಗುತ್ತೆ. ಯಾಕಂತಂದ್ರೆ ಇದು 0 ಇಂದ ಬರೋದಲ್ಲ, ಇದು ಮೈನಸ್ ತೀರಾ ಮಾತಾಡೋದ್ರಿಂದ ಬರೋದಿದೆಯಲ್ಲ. ಸೊ ಅಂಥದ್ದೇನೋ ಒಂದು ಸಾಧನೆ ಮಾಡಿದ. ಸೊ ಇದನ್ನ ನೋಡಿ ಜನ ಅಥವಾ ಅವನ ಫಾಲೋವರ್ಸ್ಗಳು ಅಥವಾ ಎಲ್ಲರೂ ತಿಳ್ಕೊಬೇಕಾಗಿರೋದು ಇಷ್ಟೇ, ಒಂದೇ ಓವರ್ ನೈಟ್ ಸಕ್ಸಸ್ ಸಿಗಲ್ಲ ಯಾರಿಗೂ, ಅದು ಕಷ್ಟಪಡಲೇಬೇಕು. ನಮ್ಗೆ ಫಿಲ್ಮ್ ಇಂಡಸ್ಟ್ರಿ ಹೇಳ್ತಾರೆ ಅಂದ್ರೆ ಒನ್ ಫ್ರೈಡೆ ಕ್ಯಾನ್ ಚೇಂಜ್ ಎನಿಥಿಂಗ್ ಅಂತ. ಒಂದು ಶುಕ್ರವಾರ ಏನ್ ಬೇಕಾದ್ರೆ ಚೇಂಜ್ ಮಾಡ್ಬೋದು, ಹೌದು, ಬಟ್ ಆ ಶುಕ್ರವಾರದ ಹಿಂದೆ ಎಷ್ಟು ಶುಕ್ರವಾರಗಳು ಕಳೆದಿದೆ ಅನ್ನೋದು ಗೊತ್ತಿರಲ್ಲ. ಸೊ ನೀವು ಇದನ್ನ ನೋಡೋದಾದ್ರೆ ಮೋದಿ ಅವರು ಕೂಡ ಇದನ್ನ ಪ್ರಮೋಟ್ ಮಾಡ್ಕೊಂಡು ಬಂದಿದ್ದಾರೆ. ನರೇಂದ್ರ ಮೋದಿ ಅವರು ಕೂಡ ಈ ಪ್ರಾಡಕ್ಟ್ ಜೆನ್ಯೂನ್ ಆಗಿದೆ ಅಂತಾನೆ ಹೇಳ್ಕೊಂಡ್ ಬಂದಿದ್ದಾರೆ. ಸೊ ಇಷ್ಟೆಲ್ಲ ಇರ್ಬೇಕಾದ್ರೆ ನೀವು ಹೇಗೆ ಅದ್ರ ಬಗ್ಗೆ ನೆಗೆಟಿವ್ ಇದೆ ಅಂತ ಅನ್ಕೊಳಕ್ ಸಾಧ್ಯ? ಸೊ ಏನಕ್ಕೆ ಅನ್ಕೊಂತಾರೆ ಅಂತ ಹೇಳಿದ್ರೆ, ಕರೆಕ್ಟ್ ಆಗಿ ಇದನ್ನ ಅರ್ಥ ಮಾಡ್ಕೊಳ್ದಲೆ ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ಟು ಮುಂದೋಗಿರ್ತಾರಲ್ಲ, ಅಂಥವ್ರು ಮಾತ್ರನೇ ಇದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಸಾಧ್ಯ. ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡವ್ರು ಯಾರು ನೆಗೆಟಿವ್ ಆಗಿ ಮಾತಾಡಲ್ಲ. ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ನಾನು ಇದರ ಬಗ್ಗೆ ನಾನು ಹೇಳೋದಾದ್ರೆ, ಫಾರ್ ಎಕ್ಸಾಂಪಲ್ಗೋಸ್ಕರ ಹೇಳ್ತೀನಿ, ನೀವು ಪ್ರತಿದಿನ ಒಂದು ಟೂತ್ ಪೇಸ್ಟ್ ಅಂತೂ ನೀವು ಯೂಸ್ ಮಾಡೇ ಮಾಡ್ತೀರಾ, ಯಾವುದಾದ್ರೂ ಕಂಪ್ನಿದಾಗಿರ್ಬೋದು. ಸೊ ಟೂತ್ ಪೇಸ್ಟ್ನ ನೀವು ಯೂಸ್ ಮಾಡ್ತಾ ಇರ್ತೀರಾ. ನೀವು ಯೂಸ್ ಮಾಡ್ತಿರೋವಂಥ ಟೂತ್ ಪೇಸ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾನೊಂದು ವಿಡಿಯೋ ನೋಡಿದ್ದೆ. ಸೊ ಅದರಲ್ಲಿ ಅದಕ್ಕಿಂತ ಮುಂಚೆ ನಾನು ಆರ್ಟಿಕಲ್ ಓದಿದ್ದೆ. ಏನಪ್ಪ ಅಂತ ಹೇಳಿದ್ರೆ, ನೀವು ಒಂದು ಸಲ ಟೂತ್ ಪೇಸ್ಟಲ್ಲಿ ನೀವು ಬ್ರಷ್ ಮಾಡಿದ್ರೆ 100 ಸಿಗರೇಟ್ ಸೇದಿದಷ್ಟು ನಿಕೋಟಿನ್ ಅಂಶ ನಿಮ್ಮ ಬಾಡಿ ಒಳಗೆ ಹೋಗುತ್ತೆ ಅಂತ. ಸೊ ಇದಲ್ದಲೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಬರ್ತಾ ಇತ್ತು. ಏನಪ್ಪಾ ಅಂತ ಹೇಳಿದ್ರೆ, ನೀವು ಪ್ರತಿದಿನ ಯೂಸ್ ಮಾಡುವಂತಹ ಟೂತ್ ಪೇಸ್ಟ್ ಅಲ್ಲಿ ಒಬ್ಬ ಹುಡುಗ ಒಂದು ಶೂ ಪಾಲಿಶ್ ತರ ಮಾಡ್ತಾ ಇರ್ತಾನೆ. ಸೊ ಅವನು ಏನಂತಾನೆ, ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಾರ್ಮಲ್ ಆಗಿ ಯೂಸ್ ಮಾಡಿದಾಗ ನಾವು ಅದೇನೋ ಕೆಮಿಕಲ್ ಸಿಗುತ್ತಲ್ಲ ಶೂ ಪಾಲಿಶ್, ಸೊ ಅದ್ರಲ್ಲಿ ಯೂಸ್ ಮಾಡಿದ್ರು ಅಷ್ಟು ಬೆಳ್ಳಗಾಗಲ್ಲ. ಕೋಲ್ಗೇಟ್ ಯೂಸ್ ಮಾಡಿದ ತಕ್ಷಣ ಅಷ್ಟು ಬೆಳ್ಳಗಾಗ್ಬಿಡುತ್ತೆ. ಸೊ ಏನಕ್ಕೆ ಬೆಳ್ಳಗಾಗತ್ತೆ? ಅದು ಟೂತ್ ಪೇಸ್ಟ್ ಅಲ್ಲೇ ಬೆಳ್ಳಗಾಗತ್ತೆ, ಈ ಟೂತ್ ಪೇಸ್ಟ್ ಅಲ್ಲಿ ಶೂ ಬೆಳ್ಳಗಾಗಲ್ವಾ? ಸೊ ಹಾಗಾದ್ರೆ ನೀವು ಪ್ರತಿದಿನ ಯೂಸ್ ಮಾಡ್ತಿರೋದು ಶೂ ಪಾಲಿಶನಾ? ಸೊ ಅದೊಂದು ಅರ್ಥ ಮಾಡ್ಕೊಳ್ಳಿ, ಅದರೊಳಗೆ ಎಷ್ಟು ಕೆಮಿಕಲ್ ಇತ್ತು ಅಂತ. ನೀವು ಮಾಡುವಂತಹ ಬ್ರಷ್ ಅಲ್ಲಿ ನಿಮ್ಮ ಒಂದು ಹಲ್ಲಿನ ಕೋಟಿಂಗ್ ಏನಿರುತ್ತೆ ಅದನ್ನೇ ಅದು ತೆಗೆದಾಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ಗೋಸ್ಕರ ನೀವು ಬ್ರಷ್ ಮಾಡ್ಕೊಂಡ್ ಬಂದಾಗ ನೀವೇನಾರು ಒಂದು ಫುಡ್ ತಿಂದ್ರೆ ಬಾಯೆಲ್ಲ ಉರಿ ಶುರು ಆಗಿರುತ್ತೆ. ಸೊ ನೀವು ಅಲ್ಲೇ ಅರ್ಥ ಮಾಡ್ಕೊಳ್ಳಿ, ಇದು ಎಂಥ ಜೆನ್ಯೂನ್ ಪ್ರಾಡಕ್ಟ್ ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ. ಸೊ ಅದನ್ನ ನೀವು ಅವಾಯ್ಡ್ ಮಾಡ್ಕೋಬೇಕು. ನಿಮಗೆ ಗೊತ್ತಿಲ್ದಲೇ ನೀವು ಕಮ್ಮಿ ಪ್ರೈಸ್ ಅಪ್ಪ, ಇದು ನನಗೆ ಯಾರೋ ಸೆಲೆಬ್ರಿಟಿ ಬಂದು ಆ್ಯಡ್ ಕೊಟ್ಟಿದ್ದಾರೆ, ಇದು ಅವ್ರು ಯೂಸ್ ಮಾಡ್ತಾರಂತೆ, ನಾವು ಯಾಕೆ ಯೂಸ್ ಮಾಡಬಾರ್ದು, ಇದರಲ್ಲಿ ಹಲ್ಲಲ್ಲಿ ಟೂತ್ ಪೇಸ್ಟಲ್ಲಿ ಉಪ್ಪಿದೆ, ಇದು ಸೆನ್ಸೊಡೆಂಟ್ ಆಗಿದೆ, ನಿಮ್ಮ ಒಸಡುಗಳು ಗಟ್ಟಿ ಮಾಡುತ್ತೆ, ರಕ್ತ ಬ್ರಷ್ ಮಾಡಿದಾಗ ರಕ್ತ ಬಂದರೆ ಅದನ್ನು ಅವಾಯ್ಡ್ ಮಾಡುತ್ತೆ, ಏನೇನೋ ಸುಡುಗಾಡು ನ್ಯೂಸ್ಗಳೆಲ್ಲ ಹೇಳ್ತಾ ಇರ್ತಾರೆ. ಸೊ ನೀವು ಅದನ್ನ ಕರೆಕ್ಟಾಗಿ ನೀವು ಅದನ್ನ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಕರೆಕ್ಟಾಗಿ ನಿಮಗೆ ರಿಸಲ್ಟ್ ಗೊತ್ತಾಗೋದು. ಸೊ ನೀವು ಹೆಲ್ದಿ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಲ್ಲೋ ಅಂತ ನಿಮ್ಗೆ ಗೊತ್ತಾಗೋದು. ಸೊ ನಾನು ಹೇಳ್ತಾ ಇರೋದು ಅವ್ರ ಪ್ರಾಡಕ್ಟ್ ಆಯಿತು. ಸೊ ಇವಾಗ ನೀನೇನಪ್ಪ ಹೇಳ್ತಾ ಇದೆಯಾ ಅಂತ ಹೇಳೋದಾದ್ರೆ, ಸೊ ನಮ್ಮ ಒಂದು ಕಂಪ್ನಿಯಲ್ಲೂ ಕೂಡ ಒಂದು ಪ್ರಾಡಕ್ಟ್ ಇದೆ. ಸೊ ಆ ಪ್ರಾಡಕ್ಟ್ ಹೆಸರು ಬಂದ್ಬಿಟ್ಟು ಫ್ರೆಶ್ ಮೂಮೆಂಟ್ ಅಂತ. ಸೊ ಇದು ಕೂಡ ಟೂತ್ ಪೇಸ್ಟೇ. ಸೊ ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ನಿಮಗೆ 10 ಹಲವಾರು ಐಟಮ್ಸ್ಗಳು ನಿಮಗೆ ಒಂದು ಟೂತ್ ಪೇಸ್ಟಲ್ಲಿ ಆ್ಯಡ್ ಕೊಡ್ತಾರಲ್ಲ. ನೀವು ದುರ್ವಾಸನೆ ಹೋಗ್ಲಾಡ್ಸುತ್ತೆ, ನಿಮ್ಮ ಹಲ್ಲುಗಳು ಗಟ್ಟಿ ಆಗುತ್ತೆ, ನಿಮ್ಮ ಒಂದು ಸೆನ್ಸೊಡೆಂಟ್ ನಿಮ್ಮ ಸೆನ್ಸಿಟಿವ್ ಏನಿದೆ ಅದೆಲ್ಲ ನಿಮಗೆ ಸರಿ ಆಗುತ್ತೆ, ನೀವು ಹಲ್ಲು ತಣ್ಣೀರು ಕುಡಿದಾಗ ಹಲ್ಲೆಲ್ಲ ಗಿಂಜು ಮುಂಚತ್ತೆ, ಅದೆಲ್ಲ ಅವಾಯ್ಡ್ ಆಗುತ್ತೆ ಅಂತ ಪರ್ಟಿಕ್ಯುಲರ್ ಆಗಿ ಅದರದ್ದೇ ಆದಂಥ ಒಂದೊಂದು ಆ್ಯಡ್ಗಳು. ನೀವು ಒಂದು ಐಟಮ್ ಏನಾದ್ರು ತಗೊಳ್ತೀನಿ ಅಂತ ಹೇಳಿದ್ರೆ ಅದರಲ್ಲೇ ಸುಮಾರು ನಿಮಗೆ ಒಂದು ವೆರೈಟಿ ಐಟಮ್ಸ್ಗಳು ಕೊಟ್ಟಿರ್ತಾನೆ. ಸೊ ಅದೆಷ್ಟು ಕೊಟ್ಟರೆ ನಿಮ್ಗೆ ಏನು ಬಂತು ಪ್ರಯೋಜನ? ನೀವು ಯಾವುದಕ್ಕೆ ನೀವು ಹಲ್ಲು ನೋವು ಬರ್ತಾ ಇರುತ್ತೆ, ಒಸಡು ನೋವು ಬರ್ತಿರುತ್ತೆ, ಹಾಗಂತ ನೀವು ಹಲ್ಲು ನೋವಿಂದ ತಗೊಂಡು ಉಚ್ಕೊಳ್ತೀರಾ, ಆಮೇಲೆ ಒಸಡು ನೋವಿಂದಂತ ಉಚ್ಕೊಳಕ್ಕಾಗತ್ತಾ? ಸೊ ಸಾಧ್ಯನೇ ಇಲ್ಲ. ಆ ಥರ ನೀವು ಮಾಡೋದಕ್ಕೂ ಆಗಲ್ಲ. ಯಾಕಂದ್ರೆ ನೀವು ಡೈಲಿ ಪ್ರತಿದಿನ ನಿಮಗೆ ಗೊತ್ತಿರೋದಷ್ಟೇ, ಪ್ರತಿದಿನ ಎದ್ದ ತಕ್ಷಣ ಹಲ್ಲು ಉಜ್ಬೇಕು, ಫ್ರೆಶ್ ಆಗಿರಬೇಕು. ಅದರಿಂದ ಏನು ಪ್ರಯೋಜನ, ಏನು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ನೀವು ನೋಡೋಕ್ಕೆ ಹೋಗಲ್ಲ.
ಸೊ ನೀವು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಸೊ ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ. ಸೊ ಈ ಒಂದು ಪ್ರಾಡಕ್ಟಲ್ಲಿ 100% ಕೆಮಿಕಲ್ ಫ್ರೀ ಆಗಿರುವಂಥದ್ದು, ಹಾಗೆ ಇದರಲ್ಲಿ ನಿಮಗೆ ಬ್ಯಾಡ್ ಬ್ರೀತ್ ಬರಲ್ಲ. ಹಾಗೆ ನೀವು ವಸಡುಗಳೆಲ್ಲ ನೋವು ಆಗ್ತಾ ಇತ್ತು ಅಂದರೆ ಇದೊಂದೇ ಸಾಕು, ನೀವು ಅದರಲ್ಲಿ ಎಲ್ಲ ಪರಿಹಾರ ಮಾಡ್ಕೋಬೋದು. ಹಾಗೆ ನಿಮಗೆ ಹಲ್ಲು ಜುಮ್ ಅನ್ನಿಸ್ತಾ ಇತ್ತು, ಅದಕ್ಕೂ ನಿಮಗೆ ಇದನ್ನೇ ಯೂಸ್ ಮಾಡ್ಬೋದು. ಹಲ್ಲು ಪಾಚಿ ಕಟ್ಟಿತ್ತು, ಅದಕ್ಕೂ ಕೂಡ ನೀವು ಇದೇ ಟೂತ್ ಪೇಸ್ಟ್ನ ಯೂಸ್ ಮಾಡ್ಬೋದು. ಸೊ ಎಲ್ಲದಕ್ಕೂ ಸೇರಿಸಿ ಇದೊಂದರಲ್ಲೇ ನೀವು ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರುವಂಥದ್ದು. ಸೊ ಇದೊಂದನ್ನೇ ನೀವು ಬ್ರಷ್ ಮಾಡಿದ್ರೆ ಸಾಕು, ನೀವು ಅಷ್ಟು ಥರದ ವೆರೈಟಿ ಐಟಮ್ಸ್ಗಳನ್ನ ತಗೊಳ್ಳೋದ್ರ ಬದಲು ಇದೊಂದು ತೊಗೊಂಡ್ರೆ ಸಾಕು. ಸೊ ಹೌದು, ನಮ್ಮ ಒಂದು ಪ್ರಾಡಕ್ಟ್ಗಳು ಮಾರ್ಕೆಟಲ್ಲಿ ನೀವು ಲೋಕಲಲ್ಲಿ ತಗೊಳ್ತಿರಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ರೇಟ್ ಜಾಸ್ತಿ ಇರೋವಂಥದ್ದು. ಯಾಕೆ ಇದಕ್ಕೆ ರೇಟ್ ಜಾಸ್ತಿ ಅಂತ ಹೇಳಿದ್ರೆ ಅದಕ್ಕೆ ಅಂತಲೇ ಮಾರ್ಕೆಟಿಂಗಿಗೆ ಅಂತಲೇ ಅವರು ಇಷ್ಟು ದುಡ್ಡು ಇಟ್ಟಿರ್ತಾರೆ, ಅಡ್ವರ್ಟೈಸ್ಮೆಂಟಿಗೆ ಅಂತ ಇಟ್ಟಿರ್ತಾರೆ, ಅದನ್ನು ಪ್ರಮೋಟ್ ಮಾಡುವಂಥ ಹೀರೋಗೆ ಅಂತಲೇ ಸಪ್ರೇಟಾಗಿ ದುಡ್ಡು ಇಟ್ಟಿರ್ತಾರೆ, ಟ್ರಾನ್ಸ್ಪೋರ್ಟೇಷನ್ ಎಲ್ಲನೂ ಸೇರಿಸ್ಬಿಟ್ಟು ಅವ್ರು ಏನು ಮಾಡ್ತಾರೆ ಒಂದು ಸಣ್ಣ ಅಮೌಂಟ್ ಅಂತ ಇಟ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ಅವರು ಅಷ್ಟು ಯೂಸ್ ಆಗಿ ಇನ್ವೆಸ್ಟ್ ಮಾಡಿರ್ತಾರೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಕಮ್ಮಿ ಪ್ರೈಸೇ ಇಟ್ಟಿರ್ತಾರೆ. ಸೊ ಇದು 100 ರೂಪಾಯಿಗೆ ಇದು ಸಿಗ್ತಾ ಇದೆ ಅಂತ ಹೇಳಿದ್ರೆ ಅವರು ನಿಮಗೆ 50 ರೂಪಾಯಿಗೆ ಇಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಸೊ 50 ರೂಪಾಯಿಗೆ ಇರ್ತಾರೆ, ಏನಕ್ಕೆ? ಇದರಲ್ಲಿ ನಿಮ್ಗೆ ವೆರೈಟಿ ಅವರು ದುಡ್ಡನ್ನ ಕೊಡಬೇಕು ಹಾಗೆ. ಸೊ ಇದೊಂದು ಮಾರ್ಕೆಟಿಂಗ್ಗೋಸ್ಕರ ಅವರು ಆ ಥರ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಪ್ರಾಡಕ್ಟನ್ನು ಹೌದು, ಇದು ನಮ್ಮ ಪ್ರಾಡಕ್ಟಲ್ಲಿ ನಾವು ಯಾವುದೇ ರೀತಿಯಾದಂಥ ಆ್ಯಡ್ಗಳನ್ನ ಬಳಸಲ್ಲ, ಯಾವುದೇ ಒಂದು ಸೆಲೆಬ್ರಿಟಿಯಿಂದ ತಗೊಂಬಂದು ಪ್ರಮೋಷನ್ ಕೂಡ ಮಾಡಿಸಲ್ಲ. ಸೊ ಇದು ಜನರ ಬಾಯಿಗೆ ಹರಡುವಂತಹ ಒಂದು ಪ್ರಾಡಕ್ಟ್ ಆಗಿದೆ. ಸೊ ಆ ದುಡ್ಡನ್ನ ಏನು ಮಾಡ್ತಾರೆ, ನೀವೇನಾದರೂ ಇದನ್ನ ಬಿಸ್ನೆಸ್ ರೀತಿ ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಂತ ಹೇಳಿದ್ರೆ ಆ ದುಡ್ಡನ್ನ ನಿಮಗೆ ಕೊಡ್ತಾರೆ. ಅವ್ರು ಯಾರೋ ಸೆಲೆಬ್ರಿಟಿ ಕುತ್ಕೊಂಡು ಒಂದು ಹಲ್ಲಿನ ಪೇಸ್ಟ್ ಮಾಡಿದ ತಕ್ಷಣ, ಆ್ಯಡ್ ಮಾಡಿದ ತಕ್ಷಣ ಅವ್ರು ಅಲ್ಲಿ ಕುತ್ಕೊಂಡು ದುಡ್ಡು ಮಾಡ್ತಾರೆ. ಸೊ ನೀವು ಆ ಥರ ದುಡ್ಡನ್ನ ನೀವು ಯೂಸ್ ಮಾಡಿ ಅನ್ನೋದಕ್ಕೋಸ್ಕರನೇ ಇವರು 6 ಮಂತ್ ಆದಮೇಲೆ ನೀವು ಏನಾದ್ರು ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಒಂದು ಕಿಟ್ ಫ್ರೀಯಾಗಿ ಸಿಗುವಂಥದ್ದು. ಇಲ್ಲ ನಾನು ಇದನ್ನ ಏನಾದ್ರು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ಬಿಸ್ನೆಸ್ ರೀತಿಯಲ್ಲೂ ಮಾಡ್ಬೋದು. ಪ್ರತಿಯೊಂದನ್ನು ನೀವು ಇದರಲ್ಲಿ ನಿಮಗೆ ಬೆನಿಫಿಟ್ಗಳೇ ಜಾಸ್ತಿ ಸಿಕ್ಕಿರುವಂಥದ್ದು. ಸೊ ಏನಕ್ಕೆ ಈ ಪ್ರಾಡಕ್ಟ್ ರೇಟ್ ಅಂತ ಇವಾಗ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇದೇ ರೀತಿ ಸುಮಾರು ವೆರೈಟಿ ಪ್ರಾಡಕ್ಟ್ಗಳಿದ್ದಾವೆ. ಸೊ ಅದರಲ್ಲಿ ನೀವು ನೋಡೋದಾದ್ರೆ ನಾನು ಒಂದು ಎಕ್ಸಾಂಪಲಿಗೋಸ್ಕರ ಇದು ಎಷ್ಟು ಜೆನ್ಯೂನ್ ಆಗಿದೆ ಅನ್ನೋದಕ್ಕೋಸ್ಕರ ಒಂದೇ ಒಂದು ಸಿಂಪಲ್ ಡೆಮೋ ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಆ ಡೆಮೋ ಏನು ಅಂತ ನೋಡೋಣ. ಸೊ ನಾನು 2 ಗ್ಲಾಸ್ಗಳನ್ನ ತಗೊಂಡಿದ್ದೀನಿ, ಎಂಟಿ ಗ್ಲಾಸ್. ಸೊ ನೀವು ನೋಡ್ತಾ ಇರ್ಬೋದು, ಎಂಟಿ ಗ್ಲಾಸ್ ತಗೊಂಡಿದ್ದೀನಿ. ಇದಕ್ಕೆ ನೀರನ್ನ ಆಡ್ ಮಾಡ್ತಾ ಇದ್ದೀನಿ. ಸೊ ಇದು 2ಕ್ಕೂ ನೀರು ಆಡ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೀವು ಪ್ರತಿದಿನ ಯೂಸ್ ಮಾಡುವಂತಹ ಒಂದು ಪ್ರಾಡಕ್ಟ್. ಸೊ ಇಲ್ಲಿ ನಾನು ಪ್ರತಿದಿನ ಯೂಸ್ ಮಾಡುವಂತಹ ಮೋದಿ ಕೇರ್ ಪ್ರಾಡಕ್ಟ್. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಗೊತ್ತಾಗಿದೆ ಇದು ಏನು ಅಂತ, ನೀಲಿ ಬಣ್ಣ. ಸೊ ಈ ನೀಲಿ ಬಣ್ಣ ಏನಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದರಲ್ಲಿ ಕೆಲವೊಂದಷ್ಟು ಬ್ಯಾಕ್ಟೀರಿಯಾಸ್ಗಳು ಇದ್ದೇ ಇರುತ್ತೆ. ಸೊ ಇದನ್ನ ನೀವು ಪ್ರತಿದಿನ ಯೂಸ್ ಮಾಡುವಂತಹ ಒಂದು ಫ್ಲೋರ್ ಕ್ಲೀನಿಂಗು ಹೇಗೆ ಇದು ಕೆಲಸ ಮಾಡುತ್ತೆ ಅನ್ನೋದಕ್ಕೋಸ್ಕರ ಒಂದು ಎಕ್ಸಾಂಪಲ್ ರೀತಿಯಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನಾನೇನ್ ಮಾಡ್ತೀನಿ, 1-2 ಹನಿಗಳನ್ನ 2ಕ್ಕೂ ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು 2ಕ್ಕೂ ಕೂಡ ನೀಲಿ ಬಣ್ಣ ಹಾಕಿದ್ದೀನಿ. ಸೊ ನಿಮಗೆ ಡೌಟ್ ಇರುತ್ತೆ ಇಲ್ಲೇನೋ ಮಿಕ್ಸ್ ಆಗಿದೆ ಅಂತ, ಅದಕ್ಕೋಸ್ಕರ ನಾನು ಶಫಲ್ ಕೂಡ ಮಾಡ್ತಾ ಇದ್ದೀನಿ. ಸೊ 2 ಕೂಡ ಶಫಲ್ ಆಗಿದೆ. ಸೊ ಇದು ಒಂದು ನೀವು ಪ್ರತಿದಿನ ಯೂಸ್ ಮಾಡುವಂತಹ ಒಂದು ಪ್ರಾಡಕ್ಟು, ಹೆಸರು ಹೇಳಕ್ಕಾಗಲ್ಲ, ನೀವೇ ಅರ್ಥ ಮಾಡ್ಕೊಂಡಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಸೊ ಇದನ್ನ ನಾನು ಒಂದು ಕ್ಯಾಪ್ ತಗೊಳ್ತೀನಿ. ಒಂದು ಕ್ಯಾಪ್ ತಗೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಸೊ ಇನ್ನೊಂದು ನಾನು ಯೂಸ್ ಮಾಡುವಂತಹ ಮೋದಿ ಕೇರ್ ಸ್ಟೆರಿಕ್ ಕ್ಲೀನ್ ಅಂತ. ಸೊ ಈ ಒಂದು ಪ್ರಾಡಕ್ಟ್ ತಗೊಂಡಿದ್ದೀನಿ. ಇದನ್ನ ನಾನು ಜಾಸ್ತಿ ಯೂಸ್ ಮಾಡಲ್ಲ, ಒಂದು ಸ್ವಲ್ಪ ಯೂಸ್ ಮಾಡ್ತೀನಿ, ಇಷ್ಟನ್ನೇ ಯೂಸ್ ಮಾಡ್ತೀನಿ. ಸೊ ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಹೊತ್ತಲ್ಲೇ ಇದು ಯಾವ ರೀತಿ ರಿಯಾಕ್ಷನ್ ಆಗತ್ತೆ ಅಂತ. ಸೊ ನೀವು ನೋಡ್ತಾ ಇದ್ದೀರಾ, ಒಂದು ಕಡೆ ಫುಲ್ಲು ಡಾರ್ಕ್ ನೀಲಿ ಇದೆ, ಇನ್ನೊಂದು ಕಡೆ ರಿಸಲ್ಟ್ ನಿಮ್ಮ ಮುಂದೆ ಇರುತ್ತೆ.
ಸೊ ಒಂದು ಕಡೆ ನಾನು ಹಾಕಿರುವಂತಹ, ನೀವು ಪ್ರತಿದಿನ ಯೂಸ್ ಮಾಡುವಂತಹ ಒಂದು ಪ್ರಾಡಕ್ಟ್ ಹಾಕಿದ್ದೀನಿ, ಇನ್ನೊಂದು ಕಡೆ ನಾನು ಯೂಸ್ ಮಾಡುವಂತಹ ಸ್ಟೆರಿಕ್ಲೀನ್ ಹಾಕಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಇದು ಎಷ್ಟು ಚೆನ್ನಾಗಿ ಬಣ್ಣನ ತೆಗ್ದಿದೆ ಅಂತ, ಮೀನ್ಸ್ ಬ್ಯಾಕ್ಟೀರಿಯಾಗಳನ್ನ ಸಾಯಿಸಿದೆ ಅಂತ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೀವು ಪ್ರತಿದಿನ ಯೂಸ್ ಮಾಡುವಂತಹ ಪ್ರಾಡಕ್ಟು ಅದು ಹೇಗಿತ್ತು ಹಾಗೇ ಇದೆ, ಅದೇ ಬಣ್ಣದಲ್ಲೇ ಇದೆ. ಸೊ ನಿಮಗೆ ಇದರಲ್ಲೇ ನಿಮಗೆ ಒಂದು ಡಿಫ್ರೆನ್ಸ್ ಕಾಣಿಸ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇದೆಯಲ್ಲೋ ಗೊತ್ತಿಲ್ಲ. ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇಲ್ಲೇ ನಿಮಗೆ ಒಂದು ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ನೀವು ಪ್ರತಿದಿನ ಯೂಸ್ ಮಾಡುವಂತಹ ಪ್ರಾಡಕ್ಟಲ್ಲಿ ಹೇಗಿದೆ ಬ್ಯಾಕ್ಟೀರಿಯಾಸ್ ಎಷ್ಟು ಚೆನ್ನಾಗಿ ಸಾಯಿಸ್ತಾ ಇದೆ ಅನ್ನೋದು ಒಂದು ಎಕ್ಸಾಂಪಲ್ ತೋರಿಸಿದ್ದೀನಿ. ಇನ್ನೊಂದು ನಮ್ಮ ಒಂದು ಪ್ರಾಡಕ್ಟು ಬ್ಯಾಕ್ಟೀರಿಯಾಸ್ನ ಯಾವ ರೀತಿ ಸಾಯಿಸಿದೆ ಅಂತಲೂ ತೋರಿಸ್ತೀನಿ. ಸೊ ನೀವು ಪ್ರತಿದಿನ ಯೂಸ್ ಮಾಡ್ತಾ ಇರುವಂತಹ ಪ್ರಾಡಕ್ಟಿಗೆ ನಾನು ನಮ್ಮ ಒಂದು ಇದನ್ನೇ ಹಾಕ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಕಲರು ಆಟೋಮೆಟಿಕಲಿ ಚೇಂಜ್ ಆಗ್ತಾಗತ್ತೆ. ಸೊ ಇದು ಯಾವ ಕಲರಿಂದ ಯಾವ ಕಲರಿಗೆ ಚೇಂಜ್ ಆಗಿದೆ ಅಂದರೆ, ನೀವು ಪ್ರತಿದಿನ ಯೂಸ್ ಮಾಡ್ತಾ ಇರುವಂಥದ್ದು ಕಲರ್ ನೀರುಗಳನ್ನ, ಯಾವುದೇ ಜೆನ್ಯೂನ್ ಪ್ರಾಡಕ್ಟ್ ಅಲ್ಲ. ಸೊ ಅಂದರೆ ಜೆನ್ಯೂನ್ ಆಗಿರ್ಬೋದು, ಇದರಲ್ಲೂ ಸೋಪಿನ ಕಂಟೆಂಟ್ ಇರ್ಬೋದು, ಅದಷ್ಟೇ ನಾನು ಹೇಳ್ಬೋದು, ಅದ್ರ ಮೇಲೆ ನಾನು ಹೇಳೋಕ್ಕಾಗಲ್ಲ. ನೀವೊಂದು ಯೂಸ್ ಮಾಡ್ತಾ ಇದ್ದೀರಾ, ಒಂದು ಟೈಲ್ಸ್ನ ನೀವು ಕ್ಲೀನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನಿಮಗೆ ಆ ಟೈಲ್ಸ್ ಇವಾಗ ನೀವು ವಾಶ್ ಮಾಡಿದ್ರೆ ಅಂತ ಹೇಳಿದ್ರೆ, ಆ ವಾಶ್ ಮಾಡಿದಾಗ ನಿಮಗೆ ಆ ಟೈಲ್ಸ್ ನೈಸಾಗೇ ಇರಬೇಕು. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ನೀವು ಈ ಒಂದು ನೀವು ಪ್ರಾಡಕ್ಟ್ನ ತೆಗೆದಾಗ ಅದ್ರ ಮೇಲಿರುವಂತಹ ಲೇಯರ್ಗಳು ಹೋಗ್ತಾ ಸವಿತಾ ಹೋಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿರುವಂತಹ ಆಸಿಡ್ ಕಂಟೆಂಟ್ಗಳು. ಸೊ ಅದೇನು ಮಾಡುತ್ತೆ, ನಿಮ್ಮ ಒಂದು ಟೈಲ್ಸ್ಗಳು ಸ್ಟಾರ್ಟಿಂಗಲ್ಲಿ ಪಳ ಹೊಳಿತಾ ಇರೋದು ಹೋಗ್ತಾ ಡಿಮ್ ಆಗ್ತಾ ಹೋಗುತ್ತೆ. ಸೊ ನೀವು ಅನ್ಕೊಂಡಿದ್ದೀರಾ ನಾನು ಜೆನ್ಯೂನ್ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಎಷ್ಟು ಜೆನ್ಯೂನ್ ಆಗಿದೆ ಅಂತ ಇವಾಗ ನಿಮ್ಮ ಕಣ್ಣು ಮುಂದೆನೇ ಇದೆ. ಸೊ ಇದಕ್ಕಿಂತ ಹೊಸ ಎಕ್ಸಾಂಪಲ್ ನಾನು ಕೊಡೋದಕ್ಕಾಗಲ್ಲ. ಸೊ ಜಸ್ಟ್ ನಾನು ಒಂದು ಎಕ್ಸಾಂಪಲ್ ತೋರಿಸಿದ್ದೀನಿ, ಇದು ಎಂಥ ಜೆನ್ಯೂನ್ ಪ್ರಾಡಕ್ಟು ಅಂತ. ಸೊ ಇದಕ್ಕೆ ಮೇಲೆ ನಿಮಗೆ ನಂಬಿಕೆ ಬಂತಿಲ್ಲ ಅಂತ ಹೇಳಿದ್ರೆ, ನೀವಿರುವಂತಹ ಜಾಗಕ್ಕೆ ಬಂದು, ನೀವು ಹೇಳುವಂತಹ ಟೈಮಿಗೆ ಬಂದು, ನಾವು ಬೇಕಿದ್ರೆ ಈ ಪ್ರಾಡಕ್ಟ್ಗಳ ಎಕ್ಸ್ಪ್ಲೇನ್ ಕೂಡ ನಾವು ಸೀನಿಯರ್ಗಳು ಬೇಕಿದ್ರೆ ಬಂದು ನಿಮಗೆ ಹೇಳ್ತಾರೆ. ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಬೇಕಿದ್ರೆ ನಿಮಗೆ ಇರೋದು ಸಿಗುತ್ತೆ. ಸೊ ಇದರಲ್ಲಿ ಬರೀ ಈ ರೀತಿ ಪ್ರಾಡಕ್ಟ್ಗಳಿಲ್ಲ, ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳು ಇದ್ದಾವೆ. ಸೊ ಲೈಕ್ ನೀವೇನಾದ್ರು ಒಂದು ಸತ್ತೋಗಿರುವಂತಹ ಮರ, ಸತ್ತೋಗಿರೋದಲ್ಲ, ಸಾಯುವಂಥ ಸ್ಟೇಜಲ್ಲಿರುವಂತಹ ಒಂದು ಗಿಡಗಳಾಗಿರಲಿ, ಮರಗಳಾಗಿರಲಿ, ಅಥವಾ ಒಂದಷ್ಟು ಹುಳಗಳು, ಕೀಟಗಳೆಲ್ಲ ಬಂದು ತಿಂತಾ ಇದೆ ಅಂತ ಹೇಳಿದ್ರೆ, ಅದೆಲ್ಲ ಕಳೆನಾಶಕಗಳು ಏನೇನು ಬೇಕು ಪ್ರತಿಯೊಂದು ಕೂಡ ನಮ್ಮ ಒಂದು ಪ್ರಾಡಕ್ಟ್ಗಳಲ್ಲಿ ಸಿಗುತ್ತೆ. ಸೊ ನಾವು ಯೂಸ್ ಮಾಡುವಂಥ ಪ್ರಾಡಕ್ಟ್ಗಳು ತುಂಬ ಜನ ಯೂಸ್ ಮಾಡಿದ್ದಾರೆ. ಸೊ ಆ ಪ್ರಾಡಕ್ಟ್ಗಳು ಯೂಸ್ ಮಾಡಿರೋವಂಥವ್ರ ಹತ್ರ ನೀವು ಏನಾದ್ರು ಕೇಳಿದ್ರೆ ಅದ್ರ ರಿಸಲ್ಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೀವು ಶಾಕ್ ಆಗ್ತೀರಾ. ಬೇಕಿದ್ರೆ ಆ ವಿಡಿಯೋನು ಕೂಡ ಹಾಕಿರ್ತೀನಿ, ನೀವು ನೋಡ್ಕೋಬಹುದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡ್ಬೋದು, ಇದು ಅಂಜೂರ ಬೆಳೆ ಅಂತ ಹೇಳ್ಬಿಟ್ಟು ಅಂಜೂರ ಹಣ್ಣು. ಇದು ನಮ್ಮ ಆಕ್ಟಿವ್ 80 ಮತ್ತು ಆಕ್ಟಿವ್ ಜೈಮ್ನ ಈಗ ಒಂದು ವಾರದಿಂದ ಕೊಟ್ಟಿದ್ವಿ, ಇದಕ್ಕೆ ಸ್ಪ್ರೇ ಕೊಟ್ಟಿದ್ವಿ. ಇಲ್ಲಿ ನೋಡ್ಬೋದು ಒಳ್ಳೆ ಚಿಗುರು, ಆಮೇಲೆ ಒಳ್ಳೆ ಕಾಫ್ ಸೆಟ್ಟಿಂಗು, ಬುಡದಿಂದ ಟಾಪ್ ವರೆಗೂ ಒಂದು ಒಳ್ಳೆ ಹಣ್ಣನ್ನು ನೀಡ್ತಾ ಇದೆ. ಅದೇ ರೀತಿ ಕೂಡ ಫುಲ್ಲು ಹಚ್ಚ ಹಸಿರಿನಿಂದ ಕೂಡಿದೆ, ಗ್ರೀನರಿ ಇದೆ, ತುಂಬಾ ತೋಟ. ತುಂಬಾ ಖುಷಿ ಆಗ್ತಿದೆ ಫ್ರೆಂಡ್ಸ್. ಈ ಒಂದು ಅದ್ಭುತವಾದ ಪ್ರಾಡಕ್ಟ್ ನ ಕೊಟ್ಟಂತ ನಮ್ಮ ಸಮೀರ್ ಮೋದಿ ಸರ್ಗೆ ಒಂದು ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಹಲವಾರು ಪ್ರಾಡಕ್ಟ್ಗಳು ಕೂಡ ಲಾಂಚ್ ಆಗಿರುವಂಥದ್ದು, ಅದರಲ್ಲೇ ಅಗ್ರಿಕಲ್ಚರ್ ರಿಲೇಟೆಡಲ್ಲೂ ಆಗಿದೆ. ಸೊ ನಿಮ್ಗೆ ಯಾವ ಥರದ ಪ್ರಾಡಕ್ಟ್ ಬೇಕು, ನಿಮಗೆ ಏನೇ ಒಂದು ಡೌಟ್ ಇತ್ತು ನನಗೆ ಕ್ಲಾರಿಫೈ ಮಾಡಬೇಕು ಅಂತ ಹೇಳಿದ್ರೆ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರಿಗೆ ಕಾಲ್ ಮಾಡಿ ನಿಮಗೆ ಏನೇ ಡೌಟ್ಸ್ ಇದ್ರೂ ಅವ್ರು ನಿಮಗೆ ಕ್ಲಾರಿಫೈ ಮಾಡಿಕೊಡ್ತಾರೆ. ಸೊ ಇವಾಗ ಪ್ರಾಡಕ್ಟಿನ ಬಗ್ಗೆ ಹೇಳಾಯಿತು. ಈಗ ನಿಮ್ಮ ಪಾರ್ಟ್ ಟೈಮ್ ಬಿಸ್ನೆಸ್ ಅಂತ ಹೇಳಿದಲ್ಲಪ್ಪ, ಅದು ಏನು ಅಂತ ನೀವು ಕೇಳೋದಾದರೆ, ಸೊ ಇವಾಗ ನಾನು ನಿಮಗೆ ಹೇಗೆ ಶೇರ್ ಮಾಡ್ತಾ ಇದ್ದೀನಿ ಇನ್ಫಾರ್ಮೇಷನ್. ಸೊ ಈ ಪ್ರಾಡಕ್ಟ್ ತಗೊಳ್ಳಿ, ಚೆನ್ನಾಗಿದೆ, ನಾನು ಯೂಸ್ ಮಾಡ್ತಾ ಇದ್ದೀನಿ, ನೀವು ಯೂಸ್ ಮಾಡಿ. ಸೊ ಇಷ್ಟೇ ನಾನು ನಿಮಗೆ ಹೇಳ್ತಾ ಇರೋವಂಥದ್ದು. ನಿಮಗೇನಾದರೂ ಈ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀರಾ. ಸೊ ನೀವು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಾಗ ನನಗೆ ಇಷ್ಟು ಅಂತ 100ಅಲ್ಲಿ ಒಂದು 20% ಅಂತ ಅಂದ್ಕೊಳ್ಳಿ, ಬೇಡ ಒಂದು 2% ಅಂತ ಅಂದ್ಕೊಳ್ಳಿ. 2% ಅಷ್ಟು ಕಮಿಷನ್ ನನಗೆ ಹೋಗುತ್ತೆ, ಅದೇ 2% ಅಂತ ಕಮಿಷನ್ ನನ್ನ ಮೇಲಿರುವಂಥವ್ರಿಗೆ ಹೋಗುತ್ತೆ. ಸೊ ಈ ರೀತಿ ಹೋಗುತ್ತೆ. ಸೊ ಇದನ್ನ ಚೈನ್ ಮಾರ್ಕೆಟಿಂಗ್ ಅಂತ ನೀವು ಕರಿತಾ ಇರೋದು. ಸೊ ನಾನು ಮಾಡಿದ್ರೆ ನಾನು ನಿಮಗೆ ಇಷ್ಟು ದುಡ್ಡು ಕೊಟ್ಟು ತಗೊಳ್ಳಿ, ನಾನು ಇಷ್ಟು ಮಾಡ್ತೀನಿ, ನನಗೆ ಇಷ್ಟು ಕಮಿಷನ್ ಬರುತ್ತೆ, ಆ ರೀತಿ ನಾನು ಹೇಳ್ತಾ ಇಲ್ಲ.
ನಿಮ್ಮ ಮನೆಗೆ ಬೇಕಾಗಿರುವಂಥದ್ದು, ನೀವು ಮನೆಗೆ ಏನಂತ ಮೀಸಲಿಟ್ಟಿರ್ತಿರಲ್ಲ ಆ 3,000, ನೀವು ಅದೇ ಥರದ್ದೇ ನೀವು ತೊಗೊಂಡ್ರೆ ಅಂತ ತಿಳ್ಕೊಳ್ಳಿ, ನಿಮಗೆ 6 ತಿಂಗಳಲ್ಲಿ ನಿಮಗೆ ಒಂದು ಕಿಟ್ ಫ್ರೀಯಾಗಿ ಸಿಗುತ್ತೆ. ನೀವೇನಾದರೂ 6 ತಿಂಗಳವರೆಗೂ ನೀವು ಈ ಥರದ ಪ್ರಾಡಕ್ಟ್ನ ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ರತಿ ಸರಿನೂ ನನ್ನ ಮೇಲೆ ಇರುವಂಥ, ನನ್ನಿಂದ ಹಿಡಿದು ನನ್ನ ಮೇಲಿರುವಂಥವರಿಗೂ ಕಮಿಷನ್ ರೀತಿಯಲ್ಲಿ ಹಣ ಹೋಗ್ತಾ ಇರುತ್ತೆ. ನೀವೇನಾದರೂ ಇವಾಗ ನಾನು ನಿಮಗೆ ಹೇಳಿರೋದನ್ನ ನೀವು ಇನ್ನೊಬ್ರಿಗೆ ಹೇಳಿದೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರಾಮಪ್ಪಂಗೆ ಹೇಳಿದೆ ಅಂತ ತಿಳ್ಕೊಳ್ಳಿ. ಸೊ ಅವ್ರೇನಾದ್ರು ನಿಮ್ಮ ಇದರಲ್ಲಿ ತಗೊಳ್ತಾ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ನಿಮಗೂ ಕೂಡ ಕಮಿಷನ್ ಬರುತ್ತೆ, ನನಗೂ ಬರುತ್ತೆ, ಮೇಲೆರಡಿಗೂ ಹೋಗುತ್ತೆ. ಸೊ ಈ ರೀತಿ ನಡೆಯೋದೇ ಇದೊಂದು ಚೈನ್ ಮಾರ್ಕೆಟಿಂಗ್. ಯಾವ ಒಬ್ಬ ಕೈಯಿಂದನೂ ನೀವು 1 ರೂಪಾಯಿ ಕೂಡ ವಸೂಲಿ ಮಾಡಲ್ಲ. ಸೊ ಏನಿದ್ರು ನಿಮಗೆ ಇಷ್ಟ ಆಯ್ತಾ ನೀವು ತಗೊಳ್ಳಿ, ನೀವು ಬೇರೆ ಶಾಪಲ್ಲಿ ಹೋಗಿ ತಗೊಳ್ಳೋದನ್ನೇ ನಮ್ಮ ಶಾಪಲ್ಲಿ ತಗೊಳ್ಳಿ. ಇಷ್ಟೇ ನಾನು ಹೇಳ್ತಾ ಇರುವಂಥದ್ದು. ಇಷ್ಟನ್ನೇ ನೀವು ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಕೂಡ ಕಮಿಷನ್ನ ಅರ್ನ್ ಮಾಡ್ಬೋದು. ನಿಮಗೆ ಇನ್ನೂ ಡೌಟ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ನೀವೆಲ್ಲರೂ ಕೇಳಿರ್ತೀರ. ಏನಪ್ಪ ಈ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳೋದಾದ್ರೆ, ಫಾರ್ ಎಕ್ಸಾಂಪಲ್ ಕೇಳೋದಾದ್ರೆ ನನ್ನ ಒಂದು ಅಕೌಂಟಲ್ಲಿ, ಅಮೆಝಾನ್ ಅಕೌಂಟಲ್ಲಿ ನನ್ನ ಒಂದು ID ಇದೆ. ಸೊ ನಾನೇನು ಮಾಡ್ತೀನಿ, ಒಂದು ಲಿಂಕನ್ನು, ಫಾರ್ ಎಕ್ಸಾಂಪಲ್ ಇದೇ ಪ್ರಾಡಕ್ಟನ್ನ ನಾನೇನು ಮಾಡ್ತೀನಿ, ಇದು ಚೆನ್ನಾಗಿದೆ, ಸಖತ್ತಾಗಿದೆ ಅಂತ ಒಂದು ರಿವ್ಯೂ ವಿಡಿಯೋ ಹಾಕಿದ್ದೀನಿ. ಸೊ ನೀವೇನಾರು ತಗೋಬೇಕು ಅಂತ ಹೇಳಿದ್ರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಬೇಕಿದ್ರೆ ಅದನ್ನು ತಗೊಳ್ಳಿ ಅಂತ ನಾನು ನಿಮಗೆ ಹೇಳಿದಾಗ, ನಿಮಗೆ ಈ ಪ್ರಾಡಕ್ಟ್ ಇಷ್ಟ ಆಗಿ ನನಗೆ ಈ ಪ್ರಾಡಕ್ಟ್ ತಗೋಬೇಕಪ್ಪ ಅಂತ ಅನಿಸಿದಾಗ ನೀವೇನು ಮಾಡ್ತೀರಾ, ಆ ಲಿಂಕಿಂದ ಏನಾರು ನೀವು ಪರ್ಚೇಸ್ ಮಾಡಿದಾಗ ನನಗೆ ಇಷ್ಟು ಅಂತ ಕಮಿಷನ್ ನನಗೆ ಕೊಡ್ತಾರೆ. ಸೊ ಅದನ್ನೇ ಅಫಿಲಿಯೇಟ್ ಮಾರ್ಕೆಟಿಂಗ್ನ ನಾನು ಇಲ್ಲಿ ಅಪ್ಲೈ ಮಾಡ್ತಾ ಇರೋಂಥದ್ದು. ಸೊ ಇವರು ಕೂಡ ನಾನು ನಿಮಗೆ ಶೇರ್ ಮಾಡುವಂಥ ಇನ್ಫಾರ್ಮೇಷನ್ ನೀವು ಇನ್ನೊಬ್ಬರಿಗೆ ಶೇರ್ ಮಾಡಿದ್ರೆ ಅಲ್ಲಿಂದ ಬರುವಂತಹ ಕಮಿಷನಲ್ಲಿ ಸ್ವಲ್ಪ ಅಮೌಂಟ್ ಎಲ್ಲರಿಗೂ ಬರುತ್ತೆ. ಸೊ ಇದು ಈ ರೀತಿ ನಡೆಯುವಂತಹ ಒಂದು ವ್ಯವಸ್ಥೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಮಾಡಿದ್ದೇನೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದ್ರು ಈ ಪ್ರಾಡಕ್ಟ್ಗಳನ್ನ ನಾನು ತಗೋಬೇಕು, ನಾನು ಹೇಗೆ ಇದನ್ನ ಜಾಯ್ನ್ ಆಗಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ ಇರುತ್ತೆ. ಸೊ ಆ ವಾಟ್ಸಪ್ ನಂಬರ್ನ ಅಥವಾ ನನ್ನ ಸ್ಕ್ರೀನ್ ಮೇಲೆ ಹಾಕಿರುವಂತಹ ನಂಬರಿಗೆ ನೀವು ವಾಟ್ಸಪ್ ಮಾಡಿದ್ರೆ ಸಾಕು, ಅವರು ನಿಮಗೆ ಒಂದು ಆಧಾರ್ ಕಾರ್ಡ್ ಮತ್ತೆ ಒಂದು ನಿಮ್ಮ ಫೋನ್ ನಂಬರ್ನ ಕೇಳ್ತಾರೆ. ನೀವು ಅವೆರಡನ್ನ ಪ್ರೊವೈಡ್ ಮಾಡಿದಾಗ ನಿಮಗೆ ಒಂದು ರಿಜಿಸ್ಟ್ರೇಷನ್ ಆಗಿರುವಂಥ ಒಂದು ಮೆಸೇಜ್ ಬರುತ್ತೆ. ಸೊ ಆ ಮೆಸೇಜಲ್ಲಿ ನಿಮ್ಮ ಒಂದು ಯೂಸರ್ ಐ ಡಿ ಇರುತ್ತೆ, ಪಾಸ್ವರ್ಡ್ ಇರುತ್ತೆ. ಸೊ ನೀವು ಅದನ್ನು ಯೂಸ್ ಮಾಡಿಕೊಂಡು ನೀವು ಮೊಬೈಲ್ ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಮೋದಿ ಕೇರ್ ಅಂತ ಸರ್ಚ್ ಮಾಡಿ ನೀವು ಆ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನೀವು ಬೇಕಿದ್ರೆ ಅಲ್ಲೇ ಪಾಸ್ವರ್ಡ್ನ ಚೇಂಜ್ ಮಾಡ್ಕೋಬೋದು. ಚೇಂಜ್ ಮಾಡಿಕೊಂಡು ನೀವು ಬೇಕಿದ್ರೆ ಆನ್ಲೈನಲ್ಲೂ ಕೂಡ ಪ್ರಾಡಕ್ಟ್ಗಳನ್ನ ತರಿಸ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಹತ್ತಿರ ಇರುವಂಥ ಮೋದಿ ಕೇರ್ ಶಾಪ್ಗಳಲ್ಲೂ ಕೂಡ ನೀವು ಹೋಗಿ ಐಟಮ್ಸ್ಗಳನ್ನ ತಗೋಬೋದು. ಸೊ ಇಷ್ಟು ಇರುವಂಥದ್ದು. ಇದರಲ್ಲಿ 3 ಥರದ್ದು ನಾನು ಹೇಳಿದೆ. ಒಂದು, ನೀವು ಏನಾದರೂ ಪ್ರಾಡಕ್ಟ್ಗಳು ಬೇಕು ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಹೋಗಿ ತಗೊಬರ್ಬೋದು. ಸೊ ಡೈರೆಕ್ಟಾಗಿ ನೀವೇನಾದ್ರು ತಗೊಳ್ತೀರಿ ಅಂತ ಹೇಳಿದ್ರೆ, IDSಲ್ಲಿ ನೀವೇನಾದ್ರು ತಗೊಳ್ತೀನಿ ಅಂತ ಹೇಳಿದ್ರೆ ಇದರಲ್ಲಿ ಇರುವಂಥ MRP ಪ್ರೈಸ್ ಏನಿದೆ ನೀವು ಅಷ್ಟನ್ನೇ ಕೊಟ್ಟು ತಗೊಳ್ಬೇಕಾಗತ್ತೆ. ನೀವೇನಾದರೂ ರಿಜಿಸ್ಟ್ರೇಷನ್ ಆಗಿ ನೀವೇನಾದ್ರು ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಇಷ್ಟು ಅಂತ ಕಮಿಷನ್ನಲ್ಲಿ ನಿಮಗೆ, ಫಾರ್ ಎಕ್ಸಾಂಪಲ್ ಇದು ನನಗೆ 173 ಬಿದ್ದಿರೋಂಥದ್ದು, ಇದಕ್ಕೆ ನನಗೆ ಡಿಸ್ಕೌಂಟ್ ಆಗಿಬಿಟ್ಟು ಸಮ್ ಅಮೌಂಟ್ ನನಗೆ ಕಮ್ಮಿ ಆಗಿ ನನಗೆ ಇರೋ ಅಮೌಂಟನ್ನು ಕೊಟ್ಟು ತಗೊಂಡಿರುವಂಥದ್ದು. 173 ಇರುವಂಥದ್ದು ನಿಮಗೆ 150 ಆಗ್ಬೋದು, 140 ಆಗ್ಬೋದು. ಬೇಸ್ಡ್ ಆನ್ ಪರ್ಸೆಂಟೇಜಲ್ಲಿ ಏನಿದೆ ಅದು ನಿಮಗೆ ಸಿಗುವಂಥದ್ದು. ಅದು ಫುಲ್ ಕಂಪ್ಲೀಟ್ ಚಾರ್ಟ್ ಬೇಕಿದ್ರೆ ನಾನು ಕೊಡ್ತೀನಿ ನಿಮಗೆ, ನೀವು ಬೇಕಿದ್ರೆ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನೀವು ಪರ್ಚೇಸ್ ಮಾಡಿಕೊಂಡು ನೀವು ಹಣ ಮಾಡ್ಬೋದು, ನೀವು ಶೇರ್ ಮಾಡಿ ಕೂಡ ಹಣ ಮಾಡ್ಬೋದು, ಇಲ್ಲ ನೀವು ಇದನ್ನ ಶಾಪ್ ಮಾಡಿ ಕೂಡ ಹಣ ಮಾಡ್ಬೋದು. ಸೊ 3 ರೀತಿಯಲ್ಲಿ ನೀವು ಹಣನ ಸಂಪಾದನೆ ಮಾಡ್ಬೋದು. ಸೊ ಇನ್ನೂ ಏನು ಕಾಯ್ತಾ ಇದ್ದೀರಾ, ಇವಾಗಲೇ ಶುರು ಮಾಡಿ. ನಿಮಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ ನಂಬರಿಗೆ ಒಂದು ಫೋನ್ ಮಾಡಿ, ಇಲ್ಲಾಂದರೆ ಒಂದು ಮೆಸೇಜ್ ಹಾಕಿ. ನಾವು ಎನಿ ಟೈಮ್ ನಿಮಗೋಸ್ಕರ ಆನ್ಲೈನಲ್ಲೇ ಇರ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಏನಾದ್ರು ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.